ಲೀಡ್ ನ್ಯೂಸ್. ನಾನು ನವೀನ್ ಇಲಾರ್ಲಹಳ್ಳಿ. ನನ್ಗೇನು ಅನಿಸಿಕೆ ಆಗಸ್ಟ್ 26 ಬಂದ್ರೆ ಮಲಿಗಡರ ನಿದ್ದೆ ಬರಲ್ಲ. ಮನೆಯವರೆಲ್ಲ ಇದಾರ? ಮನೆಯವರಿಲ್ಲ, ಡೆತ್ ಆಗ್ಬಿಟ್ರು. ಮಕ್ಕಳೆಲ್ಲ ದೂರ ಆದ್ಮೇಲೆ ನಾನು ಡಿಸೈಡ್ ಮಾಡ್ಬಿಟ್ಟೆ ಎಲ್ಲಾನು ಹೋಗ್ಲಿ ಇದ್ರಲ್ಲೇನೆ ಬೇಕಾದ್ರೆ ಇದ್ರಲ್ಲೇ ನನ್ನ ಜೀವ ಹೊರಟೋಗ್ಬಿಡಿ ಸಾಷ್ಟು ನಾನು ಶ್ರಮ ಪಡ್ತೀನಿ. ನನ್ನ ಜೀವ ಹೊರಟೋಗ್ಬಿಡಿ ಸಾಷ್ಟು ನಾನು ಶ್ರಮ ಪಡ್ತೀನಿ. 5 ಅವರ್ ನಿಲ್ತೀನಿ ದೇವ್ರೆ, ನಿಂತಲ್ಲೇ ನಿಲ್ತೀನಿ. 5 ಸರ್ಕಾರದ ಸಹಾಯ ರೂಪದಲ್ಲೇ ಇಲ್ಲ. ಎಲ್ರಿಗೂ ನಮಸ್ಕಾರ. ನಾನು ನವೀನ್ ಇಲಾರ್ಲಹಳ್ಳಿ. ವಿಶೇಷವಾಗಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಪಾವಗಡ ತಾಲೂಕಿನ ಸಮಸ್ತ ಜನರು ಹಾಗೆ ಕರ್ನಾಟಕದ ಜನತೆಗೆ. ಇವತ್ತು ಒಬ್ಬ ವಿಶೇಷ ವ್ಯಕ್ತಿಯನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸ್ವಾತಂತ್ರ್ಯಕ್ಕೋಸ್ಕರ ಇಡೀ ಬದುಕನ್ನ ತ್ಯಾಗ ಮಾಡಿದಂತ ವ್ಯಕ್ತಿ ಅದೇ ಮಹಾತ್ಮ ಗಾಂಧೀಜಿ. ಇವತ್ತು ಅವರ ಪ್ರತಿರೂಪವಾಗಿ ಅವರ ವೇಷವನ್ನ ಧರಿಸಿ ಪ್ರತಿ ಸರ್ಕಾರಿ ಕಾರ್ಯಕ್ರಮಗಳು, ಸ್ವಾತಂತ್ರ್ಯ ದಿನಾಚರಣೆ ಸಾವಿರಾರು ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ. ನಮ್ಮ ತುಮಕೂರು ಜಿಲ್ಲೆ ಶಿರಾ ತಾಲೂಕು ತಾವರೆಕೆರೆಯ ದ್ವಾರಾಳು ಶಿವಣ್ಣ ಅನ್ನುವಂತ ಅದ್ಭುತ ಅಪ್ಪಟ ಗ್ರಾಮೀಣ ಪ್ರತಿಭೆ ಇವತ್ತು ನಮ್ಮ ನಾಡು ಸಂಸ್ಕೃತಿಯನ್ನ ಉಳಿಸುವ ನಿಟ್ಟಿನಲ್ಲಿ, ಸ್ವಾತಂತ್ರ್ಯ ಹೋರಾಟಗಾರನ ಸ್ಮರಣೆ ಮಾಡುವಂತ ನಿಟ್ಟಿನಲ್ಲಿ ಈ ಒಂದು ಪುಣ್ಯ ಕಾರ್ಯಕ್ಕೆ ಅವರು ನಾಂದಿ ಹಾಡ್ತಾ ಬಂದಿದ್ದಾರೆ. ನಿಜಕ್ಕೂ ನಮ್ಮ ಜೊತೆ ಇದ್ದಾರೆ ಶಿವಣ್ಣ ಅವರು, ತಾವರೆಕೆರೆಯ ದ್ವಾರಾಳುವಿನ ಗ್ರಾಮಸ್ಥರು. ಅವ್ರನ್ನೇ ಮಾತನಾಡ್ಸೋಣ. ಹೇಗೆ ಅವರ ಬದುಕು ಹೇಗೆ ಆರಂಭ ಆಯ್ತು? ಯಾವ ನಮಸ್ತೆ, ತಮ್ಮ ಹೆಸರು? ಶಿವಣ್ಣ. ಓಕೆ, ಬಹಳ ಖುಷಿ ಆಯ್ತು. ಹೌದವ್ರೆ, ಮಹಾತ್ಮ ಗಾಂಧೀಜಿ ವೇಷವನ್ನ ಧರಿಸಿ ನೀವು ಈ ರೀತಿ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತೀರಲ್ಲ. 25-30 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ. ಓಕೆ 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 25-30 ವರ್ಷ, 81ರಿಂದ ಸ್ಟಾರ್ಟ್ ಮಾಡಿರೋದು. ಹೌದ್ರಾ? ಹೌದವ್ರೆ. ಯಾಕೆ ಈ ವೇಷ ಧರಿಸಬೇಕು ಅನಿಸ್ತು? ಪ್ರೇರಣೆ ನನಗೆ ಅನಿಸಿಕೆ ರೂಪದಲ್ಲಿ ಈ ಅಪ್ಪ ಕನಸಿನಲ್ಲಿ ಬಂದು ಒಂದ್ ಮಾತು, ನಾರಾಯಣಪ್ಪ ತಹಸೀಲ್ದಾರ್ ಇದ್ರು ಶಿರಾದಲ್ಲಿ, ಅವರಿಂದ ಓಕೆ ಮಾಡಿದೆ. ಅವರೇ ಓಕೆ ಮಾಡಿರು. ಶಿವಣ್ಣರೇ, ನೀವು ಗಾಂಧಿಯಾಗಿ ಚೆನ್ನಾಗ್ ಕಾಣ್ತೀರಾ, ಒಂದ್ ಪಾತ್ರ ಮಾಡ್ರಿ ಅಂದ್ರು. ಅವಾಗ ಜಸ್ಟ್ ಫಾರ್ ಈಚ್ 300 300 ರೂಪಾಯಿಂದ ಮಾಡಿದ್ದೀನಿ. 81ರಿಂದಲೂ ಸ್ಟಾರ್ಟ್ ಮಾಡಿದ್ದೀನಿ. ಹೌದ್ರಾ? ದೇವ್ರ. ಈಗ ಎಷ್ಟು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತೀರಿ? ಯಾವ್ಯಾವ ಕಾರ್ಯಕ್ರಮದಲ್ಲಿ? ತಾಲೂಕ್ ಮಟ್ಟ ಗಣರಾಜ್ಯೋತ್ಸವ ಆಗಸ್ಟ್ 15, ಆಮೇಲೆ 26ನೇ ತಾರೀಕು 2 ನಾಡ ಹಬ್ಬದಲ್ಲಿ ನಾನು ಭಾಗವಹಿಸ್ತೀನಿ. 26 ಆಗಸ್ಟ್ 15. ಏನ್ ಕೆಲಸ ಮಾಡ್ಕೊಂಡಿದ್ದೀರಿ ನೀವು? ಟೈಲರಿಂಗು. ಹೌದ್ರಾ? ಈಗಲೂ ಕೆಲಸ ಮಾಡ್ತಿದ್ದೇವ್ರಿ, ಈಗಲೂ ವರ್ಕ್ ಮಾಡ್ತೀನಿ. ನನ್ಗೆ 72 ವರ್ಷ ಇವಾಗ. 72 ವರ್ಷ. ಡೇಟ್ ಆಫ್ ಬರ್ತ್ 54. ಮಕ್ಳೆಲ್ಲ ಡಿವೈಡ್ ಆಗ್ಬಿಟ್ರು, ಹೊರಟೋದ್ರು, ಹೊರಗಡೆ ಇದಾರೆ. ಎಲ್ಲೆಲ್ಲಿ ಯಾವ ಭಾಗಕ್ಕೆ ಹೋಗಿ ಬರ್ತಾ ಇರ್ತೀರಿ? ದೇವ್ರೆ, ನಾನು ಬಳ್ಳಾರಿ ಒಳಗೆ ಹೋಗಿದ್ದೀನಿ. ಅಹಿಂದ ಸಿದ್ದರಾಮಯ್ಯ ರೂಪದಲ್ಲೂ ಹೋಗಿದ್ದೀನಿ. ಆನಾಗಿದ್ಯಾ? ಹೌದ್ರಾ? ದೇವ್ರೆ. ಆಮೇಲೆ ಪಾದಯಾತ್ರೆ ಹೋಗಿದ್ದೀನಿ. ಸಾಕಷ್ಟು ತಾಲೂಕ್ ಮಟ್ಟ ಜಿಲ್ಲಾ ಮಟ್ಟ ಮಾಡಿದ್ದೀನಿ. ಜಿಲ್ಲಾ ಮಟ್ಟದಲ್ಲೂ ಜಾಸ್ತಿ, ತಾಲೂಕ್ ಮಟ್ಟ ಕಡಿಮೆ. ಹಿಂಗ್ ಬರ್ತಿರಲ್ಲ, ನಿಮ್ಗೆ ಖರ್ಚು ವೆಚ್ಚಗಳು ಎಲ್ಲ ಯಾರು ಬರ್ಸ್ತಾರೆ? ನೀವೇ ಬರ್ಸ್ಕೊಂಡ್ ಬರ್ತೀರಾ? ಇಲ್ಲ, ತಹಸೀಲ್ದಾರ್ ಹತ್ರಿಗೆ ಮೆಮೊ ಹಾಕ್ಸ್ಕೊಂತೀನಿ. ಅವ್ರ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಓಕೆ ಮಾಡಿದ್ರೆ ಮಾತ್ರ ಹಾಕ್ಸ್ತೀನಿ. ನಾನು ಬಲವಂತವಾಗಿ ಹೋಗಲ್ಲ. ಅವ್ರಾಗ ಕಾಯಿಸ್ಕೊಟ್ಟು ಹಾಕಿ, ಪರವಾಗಿಲ್ಲ ಹಾಕ್ರಿ, ನೀವು ಗ್ರೇಟ್ ಆಗುತ್ತೆ ನಿಮ್ ಗಾಂಧಿ ಅಂದ್ರು. ಆಗ ಪ್ರಸಾದ್ ಸಾರೇ ನಮ್ಗೆ ಆಪ್ತಿಯಾದರು. ಬಹಳ ಖುಷಿ ಆಯ್ತು ನಿಮ್ಮ ನೋಡಿದಾಗ. ಆದ್ರೆ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ನೋವು ಕೂಡ ಆಗತ್ತೆ. ಏನಂದ್ರೆ ನೋವು ಕೂಡ ಆಗತ್ತೆ. ನಿಮ್ಮ ನೋಡಿದ್ರೆ ಖುಷಿ ಒಂದ್ ಕಡೆ, ಇನ್ನೊಂದ್ ಕಡೆ ಕೆಮಿಕಲ್ ಎಲ್ಲ ತಕೊಂಡ್ಬಿಟ್ರೆ ಕೆಮಿಕಲ್ಸ್ ಅಟೆಂಡೆನ್ಸ್ ಹೋಮ್ ವರ್ಕ್ ತರ ಬರ್ತೈತಿ. ಲೆಸನ್ ಬರಲ್ಲ, ಹೋಮ್ ವರ್ಕ್ ತರ ಬರುತ್ತೆ. ಅದಕ್ಕಾಗಿ ಬೈ ಚಾನ್ಸ್ ನಾನು ಮಾಡ್ಬೇಕು ಅನ್ನಿಸುತ್ತು ಮಾಡ್ತೀನಿ. ಇದ್ರಲ್ಲಿ ಯಾರ ಆಟಂಕನೂ ಇಲ್ಲ. ಸ್ವತಂತ್ರ ನಾನು ಮನಸ್ಸಿದ್ರೆ ಕರೆಕ್ಟ್ ಆಗಿ ನಾನು ಮಾಡ್ತೀನಿ. ಯಾರನ್ನಾಗ್ಲಿ, ದುಡ್ಡಿರ್ಲಿ ಇಲ್ದ ಇರ್ಲಿ, ನನ್ಗೇನು ಅನಿಸಿಕೆ ಆಗಸ್ಟ್ 15 26 ಬಂದ್ರೆ ಮಲಿಕಂಡ್ರ ನಿದ್ದೆ ಬರಲ್ಲ. ಫಂಕ್ಷನ್ ಹೆಂಗಾಯ್ತು ಅದ್ರ ಮಟ್ಟಕ್ಕೆ ಆಗುತ್ತೆ. ನನಗೆ ಮನಸ್ಸಿಗೆ ಸಮಾಧಾನ ಇಲ್ಲ. 5 ಅವರ್ ನಿಲ್ತೀನಿ ದೇವ್ರೆ, ನಿಂತಲ್ಲೇ ನಿಲ್ತೀನಿ. 5 ಅವರ್ ನೀವು ಟೆಸ್ಟ್ ಮಾಡಿ ನಂಬರ್ ಇಕ್ಕಳ್ರಿ, ಟೈಮಿಂಗ್ಸ್. 5 ಅವರ್ ನಿಲ್ತೀನಿ. ನನ್ಗೇನು ಅನಿಸಿಕೆ ಏನೂ ಆಗಲ್ಲ. ಈಗ ಸರ್ಕಾರದಿಂದ ಆಗ್ಲಿ ಪ್ರಶಸ್ತಿ ಈ ತರದ್ ಏನಾದ್ರು ಗುರುತು ಮಾಡ್ಕೊಟ್ಟಿದ್ದಾರೆ? ಏನು ಪಡೆದಿಲ್ಲ. ಸರ್ಕಾರದ ಅನಿಸಿಕೆ ರೂಪದಲ್ಲಿ, ಸಹಾಯ ರೂಪದಲ್ಲೇ ಇಲ್ಲ. ಎಂತದ್ದು ಇಲ್ಲ ದೇವ್ರೆ.
ಇದು ಐತೆ ವೃತ್ತಿ, ಇದಕ್ ಮಾಡ್ತೀನಿ. ಹ್ಮ್ ದೇವರ ಅಡ್ಡ ಬಂದ್ರು ನಾನು ನಿಲ್ಲಲ್ಲ, ಓಕೆ. ಮನುಷ್ಯರು ಅಡ್ಡ ಬಂದ್ರು ಅದೇ ದೊಣ್ಣೆ ಇರುತ್ತಲ್ಲ. ಹ್ಮ್ ಈಗ ಸುಸ್ತಾಗೋದಿಲ್ವ? ಎಷ್ಟೊತ್ತು ನಿಲ್ತಿರಲ್ಲ ಗಂಟೆಗಳ ಗಟ್ಲೆ, ಒಂದೇ ದೃಷ್ಟಿಕೋನ ಒಂದೇ ಕಡೆ ಹಾಯಿಸ್ಕೊಂಡು ನಿಲ್ತಿರಲ್ಲ, ಸುಸ್ತು ಅನ್ಸೋದಿಲ್ವ? ಇಲ್ಲ ದೇವ್ರು ಏನೂ ಆಗಲ್ಲ, ಏನೂ ಆಗಲ್ಲ. ಕಲಾವಿದ ರೂಪದಲ್ಲಿ ನನಗಿದು ಒಂದು ಭದ್ರಕೋಟೆ. ಸರ್ಕಾರವನ್ನು ಏನ್ ಕೇಳ್ಕೊಳ್ತೀರಿ ನೀವು? ನಾವು ಕಲಾವಿದ ರೂಪದಲ್ಲಿ ಓದೆ, ಸಾಕಷ್ಟು ಸಾರಿ ಓದೆ. ನಾಳೆ ನಾಡ್ದು, ನಾಳೆ ಬಾ ನಾಳೆ ಬಾ ನಾಳೆ ಬಾ ಅನ್ನುತ್ತೆ, ಆ ವಾಕ್ಯನೇ ಬರುತ್ತೆ. ಏನು ಅನುಭವಿಸಿ ಇದು ಬೇಡ, ಕೇಳೋದೇ ಬೇಡ ಅಂತೇಳಿ ನಾನು ಸುಮ್ನೆ ಆಗ್ಬಿಟ್ಟು ಇವಾಗ ಒಂಚೂರು ಟಿಫನ್ ಮಾಡಿದೆ, ನಿಂತ್ಕೊಳ್ಳೋ ಶಕ್ತಿ ದೇವ್ರೇ ಕೊಟ್ಟಿದ್ದಾನೆ. ಆ ಸ್ವಾಮಿ ಗಾಂಧಿನೇ ಕೊಟ್ಟಿರ್ಬೋದು. ನಾನು ಯಾರ ಹತ್ರ ಈ ತರ ಮಾತಾಡಲ್ಲ, ಪಾತ್ರ ಹಾಕೊಂಡಾಗ ತುಟಿ ಕಚ್ಕೊಂತದ್ದು. 5 ಅವರ್ ನಿಲ್ತೀನಿ, ಅವ್ರಿಗೆ ಅಪ್ಸೆಟ್ ಮಾಡಿ ಅವರಲ್ಲಿ 2 in 1 ಅವ್ರು ಓಕೆ. ಕೆಮಿಕಲ್ ಅಲ್ವಾ ಇದು? ಆರೋಗ್ಯದ ಮೇಲೆ ಏನಾಗಲ್ಲ. ಬನ್ನಿ ಹಿಂಗೆ ಬನ್ನಿ, ಹಿಂಗೆ ಬನ್ನಿ, ಏನಾಗಲ್ಲ. ಹಿಂಗೆ ಬನ್ನಿ, ಈ ಕಡೆ ಬನ್ನಿ. ಅಲ್ಲ ಕೆಮಿಕಲ್ ಇದೆಯಲ್ಲ ಪಾಪ, ಎಲ್ಲ ಬಾಯಿ ಒಳಗೆಲ್ಲ ಹೋಗ್ತಾ ಇರತ್ತೆ. ಇಲ್ಲ, ಬಾಯಲ್ಲಿ ನಾನು ಬಿಟ್ಕೊಳಲ್ಲ, ಬಾಯಿ ಮುಚ್ಕೊಂತೀನಿ, ಹೋಗಿ ಸ್ನಾನ ಮಾಡ್ಕೊಂತೀನಿ. ಓಕೆ. ಹೇಗ್ ಅನ್ಸುತ್ತೆ ಈ ಸಂದರ್ಭ ಅಂದಾಗ? ಹೇಗ್ ಫೀಲ್ ಆಗುತ್ತೆ ನಿಮಗೆ? ನನಗೆ 99% ಪ್ರಾಕ್ಟಿಕಲ್ ರೂಪದಲ್ಲಿ ಇದನ್ನೇ ಮಾಡ್ಬೇಕು, ಪ್ರಾಕ್ಟಿಕಲ್ ಅಲ್ಲಿ ಗಾಂಧಿ ಇದಾನೆ ಅಂತ ಅನಿಸ್ತಿದ್ದೀನಿ. ಮಾಮೂಲು ಮಾನವ ಜನ್ಮ ಅಂತ ಅಂದ್ಕೊಂಡಿಲ್ಲ, ಅವನು ಪ್ರಾಕ್ಟಿಕಲ್ ದೇವರೇನೆ, ಸಾಹಿತ್ಯ ತಂದಿರನು, ಸ್ವತಂತ್ರ ತಂದಿರನು ಅಂತ ಹೇಳಿ ನಾನು ಇದು ಮಾಡ್ತೀನಿ. ಓಕೆ 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 ಓಕೆ. ಏನ್ ಹೇಳಕ್ ಇಚ್ಛೆ ಪಡ್ತೀರಿ ಸೊಸೈಟಿಗೆ? ಸ್ವಾತಂತ್ರ್ಯ ಹೋರಾಟಗಾರರು ಬಹಳಷ್ಟು ಜನ ನಮ್ಮೊಂದಿಗೆ ಇಲ್ಲ, ಅವ್ರು ಕೊಟ್ಟಂತ ಕೊಡುಗೆ ಸರ್ ಅಪಾರವಾಗಿದೆ. ನಾನು ಏನು ಕೇಳಲ್ಲ, ಯಾರು ಅಕ್ಷಪಾತ್ರ ಕೇಳಲ್ಲ, ದುಡ್ಡು ಕೇಳಲ್ಲ. ಊಟ ಒಂದು ದೇವ್ರು ಎಲ್ಲಾದ್ರೂ ಊಟ ಕೊಡ್ತಾನೆ. ಮಕ್ಳೆಲ್ಲ ದೂರ ಆದ್ಮೇಲೆ ನಾನು ಡಿಸೈಡ್ ಮಾಡ್ಬಿಟ್ಟೆ, ಎಲ್ಲಾನು ಹೋಗ್ಲಿ ಇದ್ರಲ್ಲೇನೆ, ಬೇಕಾದ್ರೆ ಇದ್ರಲ್ಲೇ ನನ್ನ ಜೀವ ಹೊಲ್ಟೋಗ್ಬಿಡ್ಲಿ, ಸಾಷ್ಟು ನಾನು ಶ್ರಮ ಪಡ್ತೀನಿ. ಯಾರು ಇಲ್ವಾ ಜೊತೆಲಿ? ಮಕ್ಳಿಲ್ಲ, ಎಲ್ಲ ದೂರ ಇದ್ದಾರೆ. ಮನೆಯವರೆಲ್ಲ ಇದಾರ? ಮನೆಯವರಿಲ್ಲ, ಡೆತ್ ಆಗ್ಬಿಟ್ರು. ನೀವ್ ಒಬ್ರೇ ಇರೋದಾ? ನಾವೊಬ್ರೇ ಇರೋದು, ಮಕ್ಳು ಬೇರೆ ಬೇರೆ ಇದ್ದಾರೆ. ಓಕೆ. ಮಾಸಾಶನ ಎಲ್ಲ ಬರ್ತಾ ಇದೆಯಾ? ಇಲ್ಲ ದೇವ್ರನ್ನ ಏನು ಮಾಡ್ಸಿಲ್ಲ. ಗೌರ್ಮೆಂಟ್ ನಲ್ಲಿ ಎಡಗೈನು ಕೇಳಲ್ಲ, ಬಲಗೈನು ಕೇಳಲ್ಲ. ಯಾಕೆ ಹಿಂಗೆ? ಇಲ್ಲ, ನಾನು ಮಾಡ್ಸಲ್ಲ. ಅಲ್ಲ ಸರ್ಕಾರದ ನಿಮ್ದೇ ಅಲ್ವಾ, ನೀವು ಪಡ್ಕೋಬೋದಲ್ವಾ? ಇಲ್ಲ ಇಲ್ಲ ಇಲ್ಲ, ಸರ್ಕಾರ ನಂದಾದ್ರೂ ಕೀ ಬಂಚ್ ಅಲ್ಲಿರುತ್ತೆ, ಕೀ ಅಲ್ಲಿರುತ್ತೆ, ಬಟನ್ ಇರುತ್ತೆ, ಸ್ವಿಚ್ ಆಫ್ ಇರುತ್ತೆ. ಸ್ವಿಚ್ ಬಟನ್ ಆದ್ಮೇಲೆ ನನ್ನ ಆತ್ಮಕ್ಕೆ ಸಾಹಿತ್ಯದೊಳಗೆ ಇವರು ಪ್ರವೀಣ ಅಂದಾಗ ಮಾತ್ರ ರೂಪಿಸಿರ ಅಲ್ಲಿ ಹೋಗ್ತೀನಿ. ಓಕೆ. ಈ ರಾಜ್ಯೋತ್ಸವ ಪ್ರಶಸ್ತಿ ಇಂಥವನ್ನ ಗುರುತು ಮಾಡಿದ್ರ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಏನಾದ್ರು? ಸಾಕಷ್ಟು ಶೀಲ್ಡ್ ಇದಾವೆ, ಸರ್ಟಿಫಿಕೇಟ್ ಇದಾವೆ, ಓಕೆ. ಎಲ್ಲ ಇಟ್ಟಿದ್ದೀನಿ ದೇವ್ರೆ. ಅಲ್ಲ ಕೊಟ್ಟಿದಾರ ರಾಜ್ಯೋತ್ಸವ ಪ್ರಶಸ್ತಿ? ಪ್ರಾಣ ಹೋಗುವಾಗ ಅವನ್ನೇ ನಾನು ಎದೆ ಮೇಲೆ ಹಾಕೊಂಡೆ, ನಾನು ಮಣ್ಣು ಮುಚ್ಚಿರಿ, ಯಾರಾದ್ರೂ ಆಗ್ಬಹುದು, ನೀವೇ ಆಗ್ಬಹುದು, ಯಾರಾದ್ರೂ ಆಗ್ಬಹುದು. ಓಕೆ. ಮಹಾತ್ಮ ಗಾಂಧೀಜಿ ಅವರ ವೇಷವನ್ನ ಧರಿಸಿದಿರಿ, ಹೇಗ್ ಅನಿಸ್ತಾ ಇದೆ ನಿಮಗೆ ಈ ಕ್ಷಣ? ನನಗೆ ಬಹಳ ಖುಷಿ ಇರುತ್ತೆ, ಖುಷಿಯಿಂದ ಮಾಡಿದ್ವಿ. ಓಕೆ. ಪ್ರಸಾದ್ ಸರ್ ನಮ್ಗೆ ಪ್ರಾಣ, ಅವರು ಪ್ರಾಣ ಮಿತ್ರರು, ಅವರು ಅವರೇ ನಮ್ಮನ್ನ ಆಯ್ಕೆ ಮಾಡಿ, ಶಿವಣ್ಣ ನಮ್ಮ ಪಾಗೋಳದಲ್ಲಿ ಎಲ್ಲೆಲ್ಲೋ ಮಾಡಿದ್ಯಾ, ನಮ್ಗೊಂದು ಇಲ್ಲಿ ಮಾಡ್ಕೊಡು ಅಂತ ಹೇಳಿದ್ದು. ಖುಷಿಯಿಂದ ನಿಮ್ಗಿನ ಸಾಕಷ್ಟು ನನಗೆ 10% ಖುಷಿ ಇದೆ, ಅವ್ರದ್ದು 100%, ನಮ್ದು 50%. ಒಂದು ನೋಡಿದ್ರಲ್ಲ ವೀಕ್ಷಕರೇ, ಇದು ಮಹಾತ್ಮ ಗಾಂಧೀಜಿಯವರ ವೇಷವನ್ನ ಧರಿಸಿ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ, ಹೀಗೆ ನಾಡ ಹಬ್ಬಗಳಲ್ಲಿ ಹೋಗುವಂತ ವಿಶೇಷ ಪ್ರತಿಭೆ ನಮ್ಮ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ತಾವರೆಕೆರೆಯ ದ್ವಾರಾಳು ಶಿವಣ್ಣ. ಇವತ್ತಿಗೂ ಸರ್ಕಾರದಿಂದ ಬರಬೇಕಾದಂತ ಅನುದಾನಗಳಾಗ್ಲಿ, ಸವಲತ್ತುಗಳಾಗ್ಲಿ, ಅಥವಾ ಇನ್ನೇನಾದ್ರೂ ಸೌಕರ್ಯಗಳಾದ್ರೂ ಪಡ್ಕೊಳ್ಳದೆ ಸ್ವಯಂ ಪ್ರೇರಣೆಯಿಂದ ಇಂತಹ ಪುಣ್ಯ ಕಾರ್ಯದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡದಂತ ಧೀಮಂತ ನಾಯಕರ ವೇಷವನ್ನ ಧರಿಸಿ ನಾಡಿಗೆ ಒಂದು ಏನಾಗ್ತಾ ಇದ್ದಾರೆ, ಪ್ರೇರಣೆ ಆಗ್ತಿದ್ದಾರೆ, ಮಾದರಿ ಆಗ್ತಿದ್ದಾರೆ. ನಿಜಕ್ಕೂ ಸರ್ಕಾರ, ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಇಂತಹ ಗ್ರಾಮೀಣ ಪ್ರತಿಭೆ, ಅಪ್ಪಟ ಗ್ರಾಮೀಣ ಪ್ರತಿಭೆ ಇಂಥವ್ರಿಗೆ ಪ್ರೋತ್ಸಾಹ ಕೊಡಬೇಕಾಗಿದೆ. ಇವರು ಈಗಾಗಲೇ 75 ವರ್ಷ ದಾಟಿದೆ. ಯಾಕೆಂದ್ರೆ ಇಂಥ ವಯಸ್ಸಿನಲ್ಲೂ ಕೂಡ ದೇಶದ ಬಗ್ಗೆ ಕಾಳಜಿಯ, ಪ್ರೀತಿಯ, ಪ್ರೇಮವನ್ನ ಇಟ್ಕೊಂಡಿರೋದು ನೋಡಿದ್ರೆ ನಿಜಕ್ಕೂ ನಮ್ಗೆಲ್ಲ ಹೆಮ್ಮೆ ಅನ್ಸುತ್ತೆ. ಇಂಥವ್ರಿಗೆ ನಾವೆಲ್ಲರೂ ಕೂಡ ಪ್ರೋತ್ಸಾಹ ಮಾಡಬೇಕಾಗಿದೆ, ಬೆಂಬಲಿಸಬೇಕಾಗಿದೆ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಲೀಡ್ ನ್ಯೂಸ್. ನಾನು ನವೀನ್ ಇಲಾರ್ಲಹಳ್ಳಿ.